ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಮಾರ್ಕೆಟ್ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಕೆಪಬಿಲಿಟಿ ಇರುವಂತ ಬ್ರೇಕಿಂಗ್ ಸುದ್ದಿ ಒಂದು ಬಂದಿದೆ. ಆ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇನ್ನು ಕೆಲವು ಸುದ್ದಿಗಳು ಕೂಡ ಬಂದಿದ್ದಾವೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ. ಅದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಹಾಗೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೆಲ್ಪ್ ಆಗುವಂತ ಪ್ರೋಗ್ರಾಮ್ ಆಗಿರುತ್ತೆ. ಜೊತೆಗೆ ಲೈಫ್ ಲಾಂಗ್ ನಿಮಗೆ ಉಪಯೋಗಕ್ಕೆ ಬರುವಂತಹ ವಿಷಯ ಖಂಡಿತ ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಳ್ತೀನಿ. ಹಾಗಾಗಿ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರೆ, ಇವತ್ತಿನ ಬ್ರೇಕಿಂಗ್ ಸುದ್ದಿ ಬಂದು ಅದು Q2 GDP ಗೆ ಸಂಬಂಧಪಟ್ಟದ್ದು. ನಾನು ಕಳೆದ ಭಾನುವಾರದ ವಿಡಿಯೋದಲ್ಲಿ ಈ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಮ್ಮ GDP ಡೇಟಾ ರಿಲೀಸ್ ಆಗುತ್ತೆ. ಈ ವಾರ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡದೇ ಇರಬಹುದು, ಬಟ್ ನೆಕ್ಸ್ಟ್ ವೀಕ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದಾಗಿರುತ್ತೆ ಅಂತ. ಸೊ ಫೈನಲಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ GDP ಡೇಟಾ ರಿಲೀಸ್ ಆಗಿದೆ. ಯಾವ ರೀತಿ ಇದೆ ಅದನ್ನ ನೋಡೋದಾದ್ರೆ ನೋಡಬಹುದು. ಇಂಡಿಯಾಸ್ ಎಕಾನಮಿ ಗ್ರೋಸ್ ಅಟ್ 6 ಕ್ವಾರ್ಟರ್ ಹೈ ಆಫ್ 8.2% ಇನ್ Q2. 6 ಕ್ವಾರ್ಟರ್ಗಳ ಹೈಗೆ ಬಂದಿದೆ GDP. 8.2% ನೋಡ್ಲಿಕ್ಕೆ ಸಿಗ್ತಾ ಇದೆ Q2 ನಲ್ಲಿ. ಓಕೆ, 8.2% ಇದೆ. ಇದು ತುಂಬಾ ಚೆನ್ನಾಗಿದೆಯಾ? ಇದು ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಥವಾ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದನ್ನ ತಿಳ್ಕೊಳ್ಬೇಕು. ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಬಹುದು. ಫೋರ್ಕಾಸ್ಟ್ 7.3% ಇತ್ತು. ಆಕ್ಚುಯಲ್ ಆಗಿ ಬಂದಿರೋದು 8.2%. ಅಂದ್ರೆ 0.9% ಎಸ್ಟಿಮೇಷನ್ಸ್ ಇಂತೂ ಜಾಸ್ತಿ ಬಂದಿದೆ. ಖಂಡಿತ ಇದು ಒಳ್ಳೆ ಸುದ್ದಿ ಅಲ್ವಾ ಮಾರ್ಕೆಟ್ಗೆ? ಯಾಕಂದ್ರೆ 7.3% ಎಸ್ಟಿಮೇಟ್ ಮಾಡಿದ್ರೆ 8.2% ಬಂದಿದೆ. ಖಂಡಿತ ಇದು ಒಳ್ಳೆ ಸುದ್ದಿನೇ. ಜೊತೆಗೆ ಈ 8.2% ಏನಿದೆ ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಹಲವಾರು ಡೆವಲಪ್ಡ್ ಕಂಟ್ರೀಸ್ ಹಾಗೆ ಎಮರ್ಜಿಂಗ್ ಮಾರ್ಕೆಟ್ಸ್ ಇರುವಂತಹ ದೇಶಗಳು ಕೂಡ ಇಷ್ಟು ದೊಡ್ಡ ಪ್ರಮಾಣದ ಗ್ರೋತ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ GDP ಗ್ರೋತ್ ಖಂಡಿತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿದೆ ಅಂತ ಹೇಳ್ಬೋದು. ನೀವು UK ಚೆಕ್ ಮಾಡಿ 0. ಅಲ್ಲಿ ಗ್ರೋತ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಸದ್ಯ ನೆಗೆಟಿವ್ ಆಗಿಲ್ಲ, ಅದೇ ಪಾಸಿಟಿವ್ ಸುದ್ದಿ ಅವರಿಗೆ. ಅಮೆರಿಕದ್ ನೋಡಿ 2%, 3% ಒಳಗಡೆನೆ ಓಡಾಡ್ತಿದೆ. ಆದ್ರೆ ಅವ್ರದ್ದು ಡೆವಲಪ್ಡ್ ಕಂಟ್ರಿ. ಎಮರ್ಜಿಂಗ್ ಕಂಟ್ರೀಸ್ ಹೇಗೆ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಶೇರ್ಗಳಿದ್ದಾಗೆ ಅಲ್ಲಿ ಗ್ರೋತ್ಗೆ ತುಂಬಾನೇ ಅವಕಾಶಗಳಿರುತ್ತೆ. ಅದೇ ರೀತಿಯ ಅವಕಾಶ ನಮ್ಮ ಇಂಡಿಯನ್ ಎಕಾನಮಿನಲ್ಲೂ ಕೂಡ ಇದೆ. ಅದರ ಭಾಗನೇ ಈ ರೀತಿಯ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಜೊತೆಗೆ ಸರ್ಕಾರ ಕೂಡ ಸಾಕಷ್ಟು ಗ್ರೋತ್ಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಅದೆಲ್ಲವೂ ಕೂಡ ಈಗ ಪ್ರತಿಫಲವನ್ನ ಕೊಡ್ತಾ ಇದೆ. ಹಾಗೆ ಕೆಲವರು ಪ್ರಶ್ನೆ ಮಾಡಬಹುದು, ಮಾರ್ಕೆಟ್ ಮಾತ್ರ ಅಪ್ ಆಗ್ತಿಲ್ಲ ಅಂತ. ಅದಕ್ಕೂ ಕೂಡ ಬರೋಣ, ಆ ವಿಚಾರನೂ ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಎಲ್ಲಿ ಯಾವ ರೀತಿಯ ಗ್ರೋತ್ ಇದೆ. Q1 FY23 ನಲ್ಲಿ ನೋಡಬಹುದು 13.5% ನೋಡ್ಲಿಕ್ಕೆ ಸಿಕ್ಕಿತ್ತು. ಆನಂತರ ಯಾವ ರೀತಿ ಡೌನ್ ಆಯ್ತು ನೋಡಬಹುದು. ನೆಕ್ಸ್ಟ್ ಕ್ವಾರ್ಟರ್ Q2 6%, ಆಮೇಲೆ 4.8%. ಆನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್. ಆ ಸಂದರ್ಭದಲ್ಲಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಆಗ ಮಾರ್ಕೆಟ್ ಅಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ. ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು 2023 ಮಾರ್ಕೆಟ್ಗೆ. ಯಾಕಂದ್ರೆ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತು. ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ. 4-5 ವರ್ಷಗಳಲ್ಲಿ ಸಿಗಬೇಕಾಗಿರುವಂತಹ ರಿಟರ್ನ್ಸ್ 2023 ಸಿಕ್ಕಿದೆ ಮಾರ್ಕೆಟ್ ಅಲ್ಲಿ. ಈ ರೀತಿಯ ಸೈಕಲ್ಸ್ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ. ತುಂಬಾ ಜನ ಏನ್ ಅಂದ್ಕೊಳ್ತಾರೆ, ಈಗ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ತಾ ಇಲ್ಲ, ನಮಗೆ ಲಾಸ್ ಆಗ್ತಿದೆ ಅಂತ ಅಂದ್ಕೊಳ್ತಾರೆ. ಖಂಡಿತ ಲಾಸ್ ಆಗ್ತಿದೆ, ಅದ್ರಲ್ಲೇನ್ ಡೌಟ್ ಇಲ್ಲ. ಆದರೆ ಮಾರ್ಕೆಟ್ ಅಲ್ಲಿ ಇದೆಲ್ಲವೂ ಕೂಡ ಕಾಮನ್. ಸ್ಟ್ರೈಟ್ ಲೈನ್ ಅಲ್ಲಿ ಮಾರ್ಕೆಟ್ ಯಾವತ್ತೂ ಮೂವ್ ಆಗೋದಿಲ್ಲ. ಅಪ್ಸ್ ಅಂಡ್ ಡೌನ್ಸ್ ಅಲ್ಲೇ ಮೂವ್ ಆಗೋದು. ಹೇಗೆ ಅಪ್ಸ್ ಅನ್ನ ಎಂಜಾಯ್ ಮಾಡ್ತೀವೋ ಹಾಗೆ ಡೌನ್ಸ್ ಅನ್ನು ಕೂಡ ನಾವು ಎಂಜಾಯ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ಬೇರ್ ಮಾಡ್ಲೇಬೇಕು. ಎಂಜಾಯ್ ಮಾಡೋಕಂತೂ ಆಗೋದಿಲ್ಲ. ಪೋರ್ಟ್ಫೋಲಿಯೋ ದಿನ ನೆಗೆಟಿವ್ ಆಗೋದನ್ನ ಯಾರು ಎಂಜಾಯ್ ಮಾಡೋಕ್ಕಾಗುತ್ತೆ? ಬಟ್ ಇದು ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಜರ್ನಿ. ಅದನ್ನ ನಾವು ತೆಗಿಯಕ್ ಆಗೋದಿಲ್ಲ. ಯಾರು ಇಲ್ಲಿ ಸಸ್ಟೈನ್ ಆಗ್ತಾರೆ, ಯಾರು ಇನ್ವೆಸ್ಟೆಡ್ ಆಗಿರ್ತಾರೆ ಅಥವಾ ಮುಂದಿನ ರ್ಯಾಲಿವರೆಗೂ ಯಾರು ಕಾಯ್ಕೊಂಡು ಕೂರ್ತಾರೆ ಮಾರ್ಕೆಟ್ ನ, ಅವರು ದುಡ್ಡು ಮಾಡ್ತಾರೆ. ಅವ್ರಿಗೆ ಒಳ್ಳೆ ಲಾಭ ಸಿಗುತ್ತೆ. ಹಾಗೆ ಇನ್ನೂ ಒಂದಷ್ಟು ಜನ ಅನ್ಕೊಳ್ಬಹುದು, ಹಾಗಾದ್ರೆ ರ್ಯಾಲಿ ಬರುವಾಗಲೇ ಇನ್ವೆಸ್ಟ್ ಮಾಡ್ತೀವಿ ಅಂತ. ಖಂಡಿತ ಮಾಡಬಹುದು. ಆದ್ರೆ ರ್ಯಾಲಿ ಬಂದಿದ್ದು ಯಾವಾಗ ನಿಮ್ಗೆ ಗೊತ್ತಾಗುತ್ತೆ? ಆಲ್ರೆಡಿ 20-30% ಅಪ್ ಆದ್ಮೇಲೆ ನಿಮಗೆ ಗೊತ್ತಾಗೋದು ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರ್ತಿದೆ ಅಂತ. ಯಾಕಂದ್ರೆ 10-15-20% ಮೂವ್ ಆಗೋದು ಗೊತ್ತೇ ಆಗೋದಿಲ್ಲ. ಮೂವ್ ಆದ್ಮೇಲೆ ತಾನೇ ರ್ಯಾಲಿ ಬರ್ತಾ ಇದೆ ಅಂತ ಗೊತ್ತಾಗೋದು. ಅಷ್ಟರಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟಿರುತ್ತೆ. ಯಾರೆಲ್ಲ ಕಾದಿದ್ರು ಅವ್ರಿಗೆ ಮಾರ್ಕೆಟ್ 10-20% ಮೂವ್ ಆದ್ರೂ ಕೂಡ ಸಾಲಿಡ್ ರಿಟರ್ನ್ಸ್ ಜನರೇಟ್ ಆಗುತ್ತೆ. ನೀವು ಮತ್ತೆ ಆಗ ಎಂಟರ್ ಆಗೋ ಅಷ್ಟರಲ್ಲಿ ಮಾರ್ಕೆಟ್ ಮತ್ತೆ ಇನ್ನೊಂದಷ್ಟು ಕರೆಕ್ಷನ್ ಆಗ್ಬೋದು, 5%-10%. ಆಗ ಮತ್ತೆ ನಿಮ್ದು ಅದೇ ಕತೆ ಸ್ಟೋರಿ ರಿಪೀಟ್. ಅಯ್ಯೋ ಮಾರ್ಕೆಟ್ ಬಿತ್ತು ಅಂತ ಹೋಗೋದು. ಎಂಟ್ರಿ ಎಕ್ಸಿಟ್ ಮಾಡೋರು ಇರ್ತಾರಲ್ಲ, ಲೈಫ್ ಲಾಂಗ್ ಅದನ್ನೇ ಮಾಡ್ತಿರ್ಬೇಕಷ್ಟೇ. ಲಾಭ ಮಾಡ್ಬೋದು, ಬಟ್ ಮಲ್ಟಿ ಬ್ಯಾಗರ್ ಅಂತ ಏನ್ ಕರೆಸ್ಕೊಳ್ಳುತ್ತೆ ಆ ರೀತಿಯ ಲಾಭಗಳು ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನು GDP ನಲ್ಲಿ ಎಲ್ಲೆಲ್ಲ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಫೈನಾನ್ಸ್ ಪವರ್ ದ ಅಪ್ ಸ್ವಿಂಗ್. ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪವರ್ ಸೆಕ್ಟರ್ ತುಂಬಾ ಚೆನ್ನಾಗಿ ಗ್ರೋತ್ ಅನ್ನ ಕಂಡಿದೆ ನೋಡಬಹುದು. ಗ್ರಾಸ್ ವ್ಯಾಲ್ಯೂ ಆಡೆಡ್
8.1% ಇಯರ್ ಆನ್ ಇಯರ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ 5.8% ಇತ್ತು ಹಿಂದಿನ ವರ್ಷ, ಅದು 8.1% ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ 9.1% ಹೋಗಿದೆ ವರ್ಸಸ್ 2.2% ಇನ್ Q2 25. 2.2 ಇದ್ದಿದ್ದು 9.1 ಹೋಗಿದೆ. Q1 ಅಲ್ಲಿ 7.7 ಇತ್ತು, ಈಗ 9.1. ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ. ಹಾಗೆ ಫೈನಾನ್ಷಿಯಲ್, ರಿಯಲ್ ಎಸ್ಟೇಟ್, ಪ್ರೊಫೆಷನಲ್ ಸರ್ವಿಸಸ್ ರಿಮೈನ್ ದ ಸಿಂಗಲ್ ಬಿಗ್ಗೆಸ್ಟ್ ಗ್ರೋತ್ ಡ್ರೈವರ್. ದ ಸೆಗ್ಮೆಂಟ್ ಪೋಸ್ಟೆಡ್ ಡಬಲ್ ಡಿಜಿಟ್ ಎಕ್ಸ್ಪಾನ್ಷನ್ 10.2%. 9 ಕ್ವಾರ್ಟರ್ ಐಯನ್ನು ಅಚೀವ್ ಮಾಡಿದೆ. ಲಾಸ್ಟ್ ಇಯರ್ 7.2 ಇತ್ತು, ಈಗ 10.2 ಹೋಗಿದೆ. ಇನ್ನು ಟ್ರೇಡ್, ಹೋಟೆಲ್ಸ್, ಟ್ರಾನ್ಸ್ಪೋರ್ಟ್ ಇಲ್ಲೂ ಕೂಡ 7.4% ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಎಲೆಕ್ಟ್ರಿಸಿಟಿ, ಗ್ಯಾಸ್, ವಾಟರ್, ಅದರ್ ಯುಟಿಲಿಟೀಸ್ ಮೋಡೆಸ್ಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ, 4.4% ಇದೆ ಅಲ್ಲಿ. ಇನ್ನು ಕನ್ಸಂಪ್ಷನ್ ಹೋಲ್ಡ್ಸ್ ಅಪ್, ಇನ್ವೆಸ್ಟ್ಮೆಂಟ್ ರಿಮೈನ್ಸ್ ಸ್ಟ್ರಾಂಗ್. ಕನ್ಸಂಪ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ GST ರ್ಯಾಷನಲೈಸೇಷನ್ ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ. ಆಕ್ಚುಲಿ ಇಲ್ಲಿ ನಮಗೆ GST ರ್ಯಾಷನಲೈಸೇಷನ್ ಇಂಪ್ಯಾಕ್ಟ್ ತುಂಬಾ ಕಡಿಮೆ, ಯಾಕಂದ್ರೆ ಸೆಪ್ಟೆಂಬರ್ 22ರಿಂದ ಹೊಸ GST ದರಗಳು ಜಾರಿಗೆ ಬಂದಿದ್ದು, ಸೆಪ್ಟೆಂಬರ್ 30ಕ್ಕೆ ಕ್ವಾರ್ಟರ್ ಕ್ಲೋಸ್ ಆಯ್ತು. ಆಕ್ಚುಲಿ ಅದರ ಬೆನಿಫಿಟ್ ಏನಿದ್ರು Q3 ನಲ್ಲಿ ಸಿಗುತ್ತೆ ಕನ್ಸಂಪ್ಷನ್. ಆದ್ರೆ ಸ್ಟಿಲ್ ಬಿಫೋರ್ ದಟ್ ಕೂಡ ಕನ್ಸಂಪ್ಷನ್ ಚೆನ್ನಾಗಿದೆ. ಹಾಗೆ ಇನ್ವೆಸ್ಟ್ಮೆಂಟ್ ಕೂಡ ಸ್ಟ್ರಾಂಗ್ ಆಗಿದೆ. ಇನ್ನು ಔಟ್ಲುಕ್ ವಿಚಾರಕ್ಕೆ ಬಂದ್ರೆ, ವಿತ್ ರಿಯಲ್ GDP ಗ್ರೋತ್ 7.8%, Q1 8.2% ಇನ್ Q2. ಈಗಾಗಲೇ 2 ಕ್ವಾರ್ಟರ್ ನ ಪರ್ಫಾರ್ಮೆನ್ಸ್ 8% ಇದೆ. ಅವರೇಜ್ 6.5% ಎಸ್ಟಿಮೇಟ್ ಮಾಡಿದ್ದಾರೆ IMF ಕೂಡ, ಹಾಗೆ ಹಲವು ಏಜೆನ್ಸೀಸ್, ಇವನ್ ನಮ್ಮ RBI ಕೂಡ. ಇನ್ ಕೇಸ್ ನೆಕ್ಸ್ಟ್ ಕ್ವಾರ್ಟರ್ ಗಳಲ್ಲಿ ಮೋಡೆಸ್ಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕರು, ಇನ್ ಕೇಸ್ 7% ನೋಡ್ಲಿಕ್ಕೆ ಸಿಕ್ಕರು ಕೂಡ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿನೇ ಇರುತ್ತೆ. ಬಟ್ ಸ್ಟಿಲ್ ಇಲ್ಲಿ ಕೆಲವೊಂದು ಕನ್ಸರ್ನ್ ಕೂಡ ಇದೆ. ನಾಮಿನಲ್ ಗ್ರೋತ್ ವಾಸ್ ಲೋಯರ್ ಅಟ್ 8.7%, 4 ಕ್ವಾರ್ಟರ್ ಲೋ ಕಂಪೇರ್ಡ್ ಟು 8.8% ಇನ್ ಪ್ರೀವಿಯಸ್ ಕ್ವಾರ್ಟರ್. ಸ್ಲೈಟ್ಲಿ ಕಡಿಮೆ ಇದೆ ನಾಮಿನಲ್ ಗ್ರೋತ್. ಇಲ್ಲಿ ಕೆಲವೊಂದು ಕನ್ಸರ್ನ್ಸ್ ಇದೆ, ಬಹುಶಃ ಮುಂದಿನ ದಿನಗಳಲ್ಲಿ ಅದು ಅಡ್ರೆಸ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ನೋಡ್ಲಿಕ್ಕೆ ಕಾಣ್ತಿದೆ. ಹಾಗಾದ್ರೆ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರಬಹುದಾ? ವಿಲ್ ಮಾರ್ಕೆಟ್ ಹಿಟ್ ನ್ಯೂ ಹೈ ಆನ್ ಮಂಡೇ ಆಸ್ Q2 GDP ಗ್ರೋತ್ ಅಕ್ಸಲರೇಟ್ಸ್ ಟು 8.2%. ಈ ಪ್ರಾಬಬಿಲಿಟಿ ಬಗ್ಗೆ ನೋಡೋದಾದ್ರೆ ಹಲವು ಅನಲಿಸ್ಟ್ ಗಳು ಹೇಳೋ ಪ್ರಕಾರ ಖಂಡಿತ ಇದು ಪಾಸಿಟಿವ್ ಸುದ್ದಿ. ಕೀ ರೆಸಿಸ್ಟೆನ್ಸ್ ಅಂತ ಏನ್ ಕರಿತಾ ಇದಾರೆ ಈಗ 26,250, ಅದನ್ನ ಬ್ರೇಕ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ನೋಡ್ಲಿಕ್ಕೆ ಕಾಣ್ತಾ ಇದೆ. ಜೊತೆಗೆ ಅದೇನು ತುಂಬಾ ದೂರ ಕೂಡ ಇಲ್ಲ. 250, 202ಕ್ಕೆ ಇವತ್ತಿನ ಕ್ಲೋಸಿಂಗ್ ಇದೆ. 45 ಪಾಯಿಂಟ್ಸ್ ಬ್ರೇಕ್ ಆಗೋದು ಅಷ್ಟೇನು ಮ್ಯಾಟರ್ ಆಗೋದಿಲ್ಲ. ಆದ್ರೆ ಮ್ಯಾಟರ್ ಆಗೋದು ಅದರ ಮೇಲೆ ಕ್ಲೋಸಿಂಗ್ ಕಂಡು ಬರುತ್ತಾ, ಸಸ್ಟೈನ್ ಆಗುತ್ತಾ ಬ್ರೇಕ್ಔಟ್, ಇದು ಮ್ಯಾಟರ್ ಆಗುತ್ತೆ. ಹಾಗೆ ಕೆಲವು ಅನಲಿಸ್ಟ್ ಗಳು ಹೇಳೋ ಪ್ರಕಾರ GDP ಗ್ರೋತ್ ಚೆನ್ನಾಗಿದೆ, Q2 ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಮಾರ್ಕೆಟ್ಗೆ ಇದು ಬಿಗ್ ಪಾಸಿಟಿವ್ ಸುದ್ದಿ. ಆದರೆ ಮೇ ಬಿ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ RBI MPC ಮೀಟಿಂಗ್ ಇದೆ ನೆಕ್ಸ್ಟ್ ವೀಕ್ ಅಲ್ಲಿ. 3ರಿಂದ 5ನೇ ತಾರೀಕುವರೆಗೂ ಮೀಟಿಂಗ್ ಇರುತ್ತೆ. 5ನೇ ತಾರೀಕು ಔಟ್ಕಮ್ ಬರುತ್ತೆ. ನೀವು ಇಲ್ಲಿ ನೋಡಬಹುದು, ಡಿಸೆಂಬರ್ 3ರಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ RBI MPC ಮೀಟಿಂಗ್ ಇದೆ. ಅಲ್ಲಿ ಏನ್ ಡಿಸಿಷನ್ ಬರುತ್ತೆ, ಸೊ ಮೇ ಬಿ ಆ ಡಿಸಿಷನ್ ಗಾಗಿ ಮಾರ್ಕೆಟ್ಸ್ ವೇಟ್ ಮಾಡಬಹುದೇನೋ ಅನ್ನುವಂತ ಒಪಿನಿಯನ್ಸ್ ಕೂಡ ಇದೆ ಹಲವು ಅನಲಿಸ್ಟ್ ಗಳದ್ದು. ಮಾರ್ಕೆಟ್ ಅಲ್ಲಿ ಮೇ ಬಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ರಿಯಾಕ್ಷನ್ ಬರಬಹುದು, ಬಟ್ ದೊಡ್ಡ ಮಟ್ಟದ ರ್ಯಾಲಿ ಆಫ್ಟರ್ 5th ನೋಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ RBI ಏನ್ ಹೇಳುತ್ತೆ ಗ್ರೋತ್ ಬಗ್ಗೆ, ಫೋರ್ಕಾಸ್ಟ್ ಅನ್ನ ನೆಕ್ಸ್ಟ್ ಜಾಸ್ತಿ ಮಾಡ್ತಾರಾ, ಈ ಡೇಟಾ ಬಂದ ಮೇಲೆ ರೇಟ್ ಕಟ್ ಮಾಡ್ತಾರಾ? ಯಾಕಂದ್ರೆ GDP ಡೇಟಾ ಸಪೋರ್ಟಿವ್ ಆಗಿದೆ, ಇನ್ಫ್ಲೇಷನ್ ಡೇಟಾ ಸಪೋರ್ಟಿವ್ ಆಗಿದೆ. ಇಷ್ಟೆಲ್ಲ ಇರುವಂತಹ ಸಂದರ್ಭದಲ್ಲಿ ರೇಟ್ ಕಟ್ ಮಾಡಬಹುದು ಅಲ್ವಾ? ಈ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅಂತ. ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ಬಹುದು ಅಲ್ಲಿವರೆಗೂ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈಗ. ಬಟ್ ಸುದ್ದಿ ಏನಿದೆ ಅಂದ್ರೆ GDP ಡೇಟಾ ಅಂತೂ ತುಂಬಾ ಚೆನ್ನಾಗಿದೆ, ಅದರಲ್ಲೇನು ಡೌಟ್ ಇಲ್ಲ. ನೋಡೋಣ, ಹೋಪ್ಸ್ ಇದೆ ಮಾರ್ಕೆಟ್ ಅಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಬರಬಹುದು ಅಂತ. ಜೊತೆಗೆ ನಾಳೆ ನಾಡಿದ್ದು ಇನ್ನು ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಅದ್ರ ಮೇಲೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಇಂಡಿಯಾ ರೀಚಸ್ ಮೇಜರ್ ಪವರ್ ಸ್ಟೇಟಸ್ ಆಫ್ಟರ್ ಆಪರೇಷನ್ ಸಿಂಧೂರ್, ರ್ಯಾಂಕ್ಸ್ 3rd ಗ್ಲೋಬಲಿ. ಏಷ್ಯಾ ಪವರ್ ಇಂಡೆಕ್ಸ್ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಮೇಜರ್ ಪವರ್ ಸ್ಟೇಟಸ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಯಾವೆಲ್ಲ ದೇಶಗಳು ಪವರ್ಫುಲ್ ಆಗ್ತಿದ್ದಾವೆ ಇತ್ತೀಚಿನ ದಿನಗಳಲ್ಲಿ ಅಂತ. ಇದು ಒಂದು ಆಸ್ಟ್ರೇಲಿಯಾ ಬೇಸ್ಡ್ ಕಂಪನಿ ಅಥವಾ ಥಿಂಕ್ ಟ್ಯಾಂಕ್ ರಿಲೀಸ್ ಮಾಡಿರುವಂತದ್ದು. ಭಾರತ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಮೊದಲಿಗೆ US ಹಾಗೂ ಚೀನಾ ಇದೆ. 3ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದೆ. ಜಪಾನ್ ಜೊತೆಗೆ ಸ್ಮಾಲ್ ಲೀಡ್ ಅನ್ನ ಪಡ್ಕೊಂಡಿದೆ. 0.9 ಪಾಯಿಂಟ್ಸ್ ಮುಂದೆ ಇದೆ. ನೋಡಬಹುದು, US 80.4 ಇದೆ, ಚೀನಾ 73.5 ಇದೆ, ಭಾರತ 40 ಇದೆ. ಅದರಲ್ಲೂ ಇತ್ತೀಚಿನ ಆಪರೇಷನ್ ಸಿಂಧೂರ್ನ ನಂತರ ಭಾರತ ಇಲ್ಲಿ ಈ ಅಚೀವ್ಮೆಂಟ್ ಅನ್ನ ಮಾಡ್ತಿದೆ ಅಂತ ಹೇಳಿದೆ ಈ ರಿಪೋರ್ಟ್. ಕೆಲವರು ಕೇಳಬಹುದು ಇದರಲ್ಲಿ ರಷ್ಯಾ ಇಲ್ವಲ್ಲ ಅಂತ. ಮೇ ಬಿ ಇವರು ರಷ್ಯಾನ ಎಕ್ಸ್ಕ್ಲೂಡ್ ಮಾಡಿರಬಹುದು ಬೇರೆ ಬೇರೆ ಕಾರಣಗಳಿಗೆ. ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ, ಇಂಡಿಯಾ ಏಮ್ಸ್ ಟು ರ್ಯಾಪ್ ಅಪ್ EU FTA ಬೈ ಅರ್ಲಿ 2026. ಕಾಮರ್ಸ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲ್ ಯುರೋಪಿಯನ್ ಯೂನಿಯನ್ ನ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ಅದನ್ನ 2026ರ ಆರಂಭದಲ್ಲಿ ಮಾಡ್ಕೊಳ್ಬಹುದು ಅನ್ನುವಂತ ಮಾತನ್ನ ಕಾಮರ್ಸ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲ್ ಅವರು ಹೇಳಿದ್ದಾರೆ. ಏನು ಭಾರತ ಹಾಗೂ ಅಮೆರಿಕದ ಜೊತೆಗೆ ನೇವಿಗೆ ಸಂಬಂಧಪಟ್ಟಂತ ಒಂದು ಅಗ್ರಿಮೆಂಟ್ ಆಗಿದೆ. ನೋಡಬಹುದು, ಇಂಡಿಯಾ US ಸೈನ್ ₹7,995 crore ಅಗ್ರಿಮೆಂಟ್ ಫಾರ್ ನೇವೀಸ್ MH-60R ಹೆಲಿಕಾಪ್ಟರ್ ಫ್ಲೀಟ್ ಸಪೋರ್ಟ್, ಡಿಫೆನ್ಸ್ ಮಿನಿಸ್ಟ್ರಿ.
ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಬಂದಿರುವಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದು. ಭಾರತ ಹಾಗೂ ಅಮೆರಿಕ ಈ ಡೀಲ್ ಗೆ ಸೈನ್ ಹಾಕಿದ್ದಾವೆ. MH-60R ಹೆಲಿಕಾಪ್ಟರ್ಸ್ ಗೆ ಸಂಬಂಧಪಟ್ಟಂತ 5 years ಡೀಲ್ ಇದು. 1995 ಕೋಟಿ. ಒಂದಷ್ಟು ಒಪ್ಪಂದಗಳು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ, ಗ್ಯಾಸ್ ಗೆ ಸಂಬಂಧಪಟ್ಟಂತೆ ಅಮೆರಿಕದ ಜೊತೆ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.